ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹೇರ್ ಫಾಲ್ ಕೂದಲು ಉದುರುವ ಸಮಸ್ಯೆಗೆ ಮನೆಯಲ್ಲೇ ಹೇರ್ ಪ್ಯಾಕ್ ಮಾಡುವುದು ಹೇಗೆ ಅಂತ ನೋಡಿ. ಇದು ಮೆಂತೆಕಾಳು. ಇದನ್ನು ನಾನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಯೂಸ್ ಮಾಡ್ತೀನಿ. ಯಾಕೆ ಹೇಳಿದರೆ ಮೆಂತೆಕಾಳು ನೆನೆಸಿಟ್ಟಿದ ಮೇಲೆ 13 ಗಂಟೆಗಳ ಕಾಲ ಅದು ನೆನಿಬೇಕು. ಇದು ನುಗ್ಗೆ ಸೊಪ್ಪು, ಕಹಿಬೇವಿನ ಎಲೆ ಮತ್ತು ವೀಳ್ಯದೆಲೆ ಮತ್ತು ಇದಾಗಲೇ ನೆನೆಸಿಟ್ಟಂಥ ಮೆಂತೆಕಾಳು. ಇದರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ 3 ತೆಗೆದುಕೊಂಡಿದ್ದೇನೆ. ನೋಡಿ, ಈ ಥರ 3 ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಳ್ಬೋದು. ಸಣ್ಣದಾಗಿ ಕಟ್ ಮಾಡಿ ಅದರ ಬೀಜವನ್ನು ಬಿಸಾಡಬೇಕು. ಈಗ ಮಿಕ್ಸಿ ಜಾರ್ಗೆ ಮೆಂತೆಕಾಳು ನೆನೆಸಿಟ್ಟ ನೀರು ಮತ್ತು ಸ್ವಲ್ಪ ಮೆಂತೆಕಾಳನ್ನು ಹಾಕ್ಕೊಳ್ಬೇಕು. ಪೂರ ಹಾಕಬಾರ್ದು, ಸ್ವಲ್ಪ ಹಾಕಿ ಸ್ವಲ್ಪ ತೆಗೆದಿಡಬೇಕು. ನೋಡಿ, ಈ ಥರ. ಇದಕ್ಕೆ ಇವಾಗ ನುಗ್ಗೆ ಸೊಪ್ಪು, ಕಹಿಬೇವಿನ ಎಲೆ, ವೀಳ್ಯದೆಲೆ, ಅದರ ಜೊತೆಗೆ ನೆಲ್ಲಿಕಾಯಿ ಹಾಕಿ ಈಗ ಮಿಕ್ಕಿರುವಂಥ ಮೆಂತೆಕಾಳನ್ನು ಹಾಕಿ ರುಬ್ಬಬೇಕು. ಅದು ಮಿಕ್ಸರ್ಗೆ ಹಾಕಿದ ಮೇಲೆ ಇಷ್ಟು ಜರಿಯಾಗಿ ಬರಬೇಕು, ತುಂಬ ಜರಿ ಆಗಬಾರ್ದು. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವತ್ತೂ ತಲೆ ಬಾಚುವಾಗ ಈ ಥರ ಬಾಚಣಿಕೆಯನ್ನು ಯೂಸ್ ಮಾಡೋದ್ರಿಂದ ಹೇರ್ ಕೂಡ ಫಾಲ್ ಆಗೋದಿಲ್ಲ ಮತ್ತು ಸಿಕ್ಕು ತೆಗೆಯುವಾಗ ಕೂದಲು ತುಂಬ ಉದುರುವುದಿಲ್ಲ. ನೋಡಿ, ಈ ಥರ. ನನ್ನ ಹೇರ್ ನೀವು ನೋಡ್ಬೋದು, ತುಂಬ ಶಾರ್ಟ್ ಉಂಟು. ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿದ್ದೇನೆ. ನನ್ನ ಪ್ರಮೋಷನ್ ವೀಡಿಯೋದಲ್ಲಿ ನೀವು ನೋಡ್ಬೋದು. ಶಾರ್ಟ್ ಆಗಿದ್ದರೂ ದಪ್ಪ ಉಂಟು ನೋಡಿ. ಈಗ ಈ ಥರ ಮಾಡಿದ ಪೇಸ್ಟನ್ನು ನೀಟಾಗಿ ಎಲ್ಲ ಫುಲ್ಲು ಕೂದಲಿಗೆ ತಾಗುವ ಹಾಗೆ, ರೂಟಿಗೆ ತಾಗುವ ಹಾಗೆ ಅಪ್ಲೈ ಮಾಡಬೇಕು. ನೋಡಿ, ಫುಲ್ಲು ನೀಟಾಗಿ ಅಪ್ಲೈ ಮಾಡಬೇಕು ಅದನ್ನು. ನೋಡಿ, ಈ ಥರ ಫುಲ್ಲು ನೀಟಾಗಬೇಕು. ನಮ್ಮ ಮನೇಲಿ ಮಗು ಇರೋದ್ರಿಂದ ತುಂಬಾ ಉಪದ್ರ ಮಾಡ್ತಿದ್ದ. ಅವನಿಗೇನೋ ಸ್ಮೆಲ್ ಬರ್ತಿತ್ತಂತೆ, ಸೊ ಈ ಥರ ಮಾಡಿ ಹೋದ. ನೋಡಿ, ಈ ಥರ ಫುಲ್ ಅಪ್ಲೈ ಮಾಡಿ ಅದನ್ನು ಎಲ್ಲೆಲ್ಲ ಗ್ಯಾಪ್ ಕಾಣ್ತಾ ಉಂಟು ಫುಲ್ ಅಪ್ಲೈ ಮಾಡಬೇಕು. ನುಗ್ಗೆ ಸೊಪ್ಪು, ಕಹಿಬೇವಿನ ಎಲೆ ಮತ್ತು ವೀಳ್ಯದೆಲೆಯನ್ನು ಯಾಕೆ ಯೂಸ್ ಮಾಡ್ತೇವೆ ಹೇಳಿದರೆ, ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ. ಇದರ ಜೊತೆಗೆ ನೆಲ್ಲಿಕಾಯಿಯನ್ನು ಹಾಕೋದ್ರಿಂದ, ನೆಲ್ಲಿಕಾಯಲ್ಲಿ ಕೂಡ ವಿಟಮಿನ್ ಸಿ ಇರೋದ್ರಿಂದ ಹೇರ್ ಗ್ರೋತಿಗೆ ತುಂಬಾ ಯೂಸ್ ಆಗ್ತದೆ. ಹೇರ್ ಫಾಲ್ ಆಗೋದಿಲ್ಲ, ನ್ಯೂ ಹೇರ್ ಗ್ರೋತ್ ಆಗ್ತದೆ. ಎಲ್ಲೆಲ್ಲ ಗ್ಯಾಪ್ ಕಾಣ್ತಾ ಉಂಟು ಫುಲ್ ಅಪ್ಲೈ ಮಾಡಿದ್ದೇನೆ ನಾನು. ನೋಡಿ, ನಿಮಗೆ ಫ್ರೆಶ್ ಆಗಿ ಎಲೆಗಳು ಸಿಗದಿದ್ದರೆ, ಈ ನುಗ್ಗೆ ಸೊಪ್ಪು, ಕಹಿಬೇವು ಮತ್ತು ವೀಳ್ಯದೆಲೆ ಸಿಗದಿದ್ದರೆ ತಂದುಬಿಟ್ಟು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಬೋದು. ನನಗೆ ಫ್ರೆಶ್ ಆಗಿ ಸಿಗೋದ್ರಿಂದ ನಾನು ಫ್ರೆಶ್ ಆಗಿ ಯೂಸ್ ಮಾಡ್ತೇನೆ. ನೋಡಿ, ಎಲ್ಲ ಆದಮೇಲೆ ಈ ಥರ ಒಂದು ಟವೆಲ್ನ ತಲೆಗೆ ಕಟ್ಕೊಳ್ತೇನೆ. ಯಾಕೆ ಹೇಳಿದರೆ ಮನೆ ತುಂಬ ತಲೆಯಲ್ಲಿರುವಂತಹ ಒಂದು ಹೇರ್ ಪ್ಯಾಕು ಮನೆ ತುಂಬ ಆಗಬಾರ್ದಂತ ಈ ಥರ ಟವೆಲ್ನ ಕಟ್ಕೊಳ್ತೇನೆ. ಹಾಕಿದ ಮೇಲೆ 3 hours ಬಿಟ್ಟು ನಾವು ತಲೆಯನ್ನು ವಾಶ್ ಮಾಡಬೇಕು. ವಾಶ್ ಮಾಡುವಾಗ ಯಾವುದೇ ಥರದ ಸೋಪ್ ಆಗಲಿ ಶಾಂಪೂ ಆಗಲಿ ಯೂಸ್ ಮಾಡಬಾರ್ದು. ಖಾಲಿ ವಾಟರಿಂದ ವಾಶ್ ಮಾಡಿ ನೆಕ್ಸ್ಟ್ ಡೇ ನಾವು ಹಾಕುವಂಥ ನಾರ್ಮಲ್ ಶಾಂಪೂವನ್ನು ಹಾಕಿ ತಲೆಯನ್ನು ವಾಶ್ ಮಾಡಬೇಕು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಹೇರ್ ಫಾಲ್ ಆಗ್ತಾ ಇರ್ತದೆ, ಎಲ್ರಿಗೂ ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ.